ಇದು ರಾಜ್ ನ್ಯೂಸ್ನ ಮತ್ತೊಂದು ಸ್ಫೋಟಕ ವರದಿ. ಗೃಹಲಕ್ಷ್ಮಿ ಯೋಜನೆಯ ಲೋಪ ಉಲ್ಲೇಖಿಸಿದ ಸಿಎಜಿ ವರದಿ. ರಾಜ್ ನ್ಯೂಸ್ನಲ್ಲಿ ಸಿಎಜಿ ವರದಿಯ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇದೆ. ಬರೋಬ್ಬರಿ 19,000 ಫಲಾನುಭವಿಗಳಿಗೆ ಒಂದೇ ಅಕೌಂಟ್ ಇದೆ. ಒಂದೇ ಖಾತೆಗೆ ಸಾವಿರಾರು ಫಲಾನುಭವಿಗಳ ಹೆಸರು ಕೂಡ ಉಲ್ಲೇಖ ಮಾಡಲಾಗಿದೆ. ನಿರ್ದಿಷ್ಟ ತಿಂಗಳಲ್ಲಿ 8,995 ಖಾತೆಗಳಿಗೆ ಪುನಃ ಹಣವನ್ನ ಡೆಬಿಟ್ ಮಾಡಿರೋದು. ಯೋಜನೆಯ ಕೆಲ ಫಲಾನುಭವಿಗಳ ಖಾತೆ ಅದೇ ಪದೇ ಬದಲಾವಣೆ ಆಗ್ತಾ ಇದೆ. ಅದೇ ಖಾತೆಗೆ ಬ್ಯಾಂಕ್ ಖಾತೆಯ ವಿವರಗಳು ಎಲ್ಲವೂ ಕೂಡ ಒಂದೇ ಆಗಿದೆ. ಇನ್ನ ಈ ಒಂದು ವಿವರಗಳು ಇಲ್ಲದೆ ಹಣ ಜಮಾವಣೆ ಆಗ್ತಾ ಇದೆ ಖಾತೆಗಳಿಗೆ. ಬ್ಯಾಂಕ್ನವರೇ ಇಲ್ಲದ ಸಲ್ಲದಂತೆ ಏನಾದರೂ ಮಾಡ್ತಿದ್ದಾರಾ ಅಥವಾ ಬ್ಯಾಂಕ್ ಆಕ್ಟಿಗೆ ಸಂಬಂಧಪಟ್ಟಂತೆ 23ರಿಂದ 262 ಖಾತೆಗಳಿಗೆ ಹಣ ಡೆಬಿಟ್ ಆಗ್ತಾ ಇದೆ. ಸರ್ಕಾರಕ್ಕೆ ಸೂಕ್ತ ವಿವರ ನೀಡುವಂತೆ ಕೇಳಿಕೊಂಡಿದೆ ಇತ್ತ ಸಿಎಜಿ. ಇದು ನಿಮ್ಮ ರಾಜ್ ನ್ಯೂಸ್ನ ಮತ್ತೊಂದು ಸ್ಫೋಟಕ ವರದಿ. ಇದು ಗೃಹಲಕ್ಷ್ಮಿ ಯೋಜನೆ. ಈ ಒಂದು ಯೋಜನೆ ಬಹಳ ಸದ್ದು ಮಾಡಿತ್ತು ಹೆಣ್ಣು ಮಕ್ಕಳ ಪರವಾಗಿ. ಹೆಣ್ಣು ಮಕ್ಕಳಿಗೆ ಇದು ಅಂತ ಹೇಳಿ ಮಾಡಿದಂತಹ ಕಾಂಗ್ರೆಸ್ ಸರ್ಕಾರದ ಒಂದು ಯೋಜನೆ. 5 ಗ್ಯಾರಂಟಿಗಳಲ್ಲಿ ಇದು ಒಂದು ಗ್ಯಾರಂಟಿ ಯೋಜನೆ. ಈ ಗ್ಯಾರಂಟಿ ಯೋಜನೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಕೋಟಿ ಹಣ ಹೆಸರು ಮತ್ತೆ ಖಾತೆಗಳ ಉಲ್ಲೇಖವಿಲ್ಲದೆ ಅಂತಹ ಖಾತೆಗಳಿಗೆ ಹಣ ವರ್ಗಾವಣೆ ಆಗ್ತಾ ಇದೆ. ಎಲ್ಲಿ ಲೋಪದೋಷ ಆಯಿತು ಇದರ ಬಗ್ಗೆ ಅಂತ ತನಿಖೆಯನ್ನ ಮಾಡೋದಕ್ಕೆ ಆ ತನಿಖೆಗೆ ಇಳಿದಿರೋದೀಗ ಸಿಎಜಿ ಜೊತೆಗೆ ವರದಿಯನ್ನ ಕೇಳ್ತಾ ಇದೆ. ಕೋಟಿ ಹಣ ಹೋಗ್ತಾ ಇದೆ, ಎಲ್ಲಿಗೆ ಹೋಗ್ತಾ ಇದೆ, ಯಾವಾಗ ಹೋಗ್ತಾ ಇದೆ, ಹೇಗೆ ಹೋಗ್ತಾ ಇದೆ, ಇದು ಹೋಗೋದಕ್ಕೆ ಮುಖ್ಯ ಲೋಪದೋಷ ಏನು ಅಂತ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಸಿಎಜಿ ವರದಿಯನ್ನ ಕೇಳ್ತಾ ಇದೆ. ನಿಮ್ಮ ರಾಜ್ ನ್ಯೂಸ್ನಲ್ಲಿ ಸಿಎಜಿ ವರದಿಯ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಅನ್ನ ನೀವು ಕಾಣ್ತಾ ಇದ್ದೀರಿ. ಬರೋಬ್ಬರಿ 19,000 ಫಲಾನುಭವಿಗಳಿಗೆ ಒಂದೇ ಅಕೌಂಟ್ ಇದೆ. ಆ ಅಕೌಂಟ್ಗೆ ಮತ್ತೆ ತಿಂಗಳಿಗೆ ಇಷ್ಟು ಅಂತ ಇಂತಿಷ್ಟು ಅಂತ ಹಣ ಹೋಗ್ತಾ ಇರೋದು. ಇನ್ನು ಬರೋಬ್ಬರಿ 19,000 ಫಲಾನುಭವಿಗಳಿಗೆ ಒಂದೇ ಅಕೌಂಟ್ ಇಂದ ಒಂದೇ ಖಾತೆಯನ್ನು ಇಟ್ಕೊಂಡು ಸಾವಿರಾರು ಫಲಾನುಭವಿಗಳ ಹೆಸರನ್ನ ಉಲ್ಲೇಖ ಮಾಡಲಾಗಿದೆ. ಇದರಿಂದಾಗಿ ಆ ಒಂದು ಅಕೌಂಟ್ಗಳಿಗೆ ಅಂದ್ರೆ ಒಂದೇ ಅಕೌಂಟ್ ಇಟ್ಕೊಂಡು 1000 ಖಾತೆಗಳನ್ನು ತೆಗೆದುಕೊಂಡು 2,000 ಅಂತ ಅವರ ಅಕೌಂಟ್ಗೆ ತಿಂಗಳ ಹೋಗಿ ಬೀಳುತ್ತೆ. ಯಾರು ಅದನ್ನ ಯೂಸ್ ಮಾಡ್ತಾ ಇದ್ದಾರೆ, ಆ ಒಂದು ಅಕೌಂಟ್ ಇಲ್ಲದೆ ಇರುವಂತಹ ಖಾತೆಗಳ ವಿವರವನ್ನ, ಅದು ಕೂಡ ಸಾವಿರಾರು ಫಲಾನುಭವಿಗಳ ಹೆಸರನ್ನ ಇಟ್ಕೊಂಡು ಯಾರಿಗೆ ಹಣ ಹೋಗ್ತಾ ಇದೆ. ನಿರ್ದಿಷ್ಟವಾಗಿ ತಿಂಗಳಲ್ಲಿ ಬರೋಬ್ಬರಿ ಅಂತಂದ್ರೂ ಕೂಡ 8,995 ಖಾತೆಗಳಿಗೆ ಪುನಃ ಹಣಗಳು ಡೆಬಿಟ್ ಆಗ್ತಾನೆ ಇದೆ ತಿಂಗಳ. ಅದು ಹೇಗಾಗ್ತಾ ಇದೆ, ಎಲ್ಲಿ ಲೋಪದೋಷ ಆಯಿತು, ಈ ರೀತಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಆ ಖಾತೆಗಳಿಗೆ ಮಾಡಿದ್ದಾದ್ರೂ ಹೇಗೆ? ಯೋಜನೆಯ ಕೆಲ ಫಲಾನುಭವಿಗಳ ಖಾತೆಗಳು ಅದೇ ಪದೇ ಬದಲಾವಣೆ ಯಾಕೆ ಆಗ್ತಾ ಇದೆ ಎಲ್ಲವನ್ನೂ ಕೂಡ ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ. ಬಸವರಾಜ್, ಫಲಾನುಭವಿಗಳ ಖಾತೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಗದ್ದಲಗಳಿರೋದು, ಆದ್ರೆ ಒಂದೇ ಖಾತೆಗೆ ಸಾವಿರಾರು ಫಲಾನುಭವಿಗಳ ಹೆಸರನ್ನ ಹೇಗೆ ಸೇರಿಸಲಾಯಿತು ಅಂತ? ಇಂಚರ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾಗಿರ್ತಕ್ಕಂಥ 5 ಗ್ಯಾರಂಟಿಗಳು, ಆ 5 ಗ್ಯಾರಂಟಿಗಳಿಗೆಲ್ಲೂ ಕೂಡ ಒಂದಿಷ್ಟು ಲೋಪದೋಷಗಳಾಗಿದ್ದಾವೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬಂದಿದ್ದು. ಅದರಲ್ಲಿ ಪ್ರಮುಖವಾಗಿ ಗೃಹಲಕ್ಷ್ಮಿ ಅಂತಕ್ಕಂಥ ಯೋಜನೆಯಲ್ಲಿ ದೊಡ್ಡ ಮಟ್ಟದ ಒಂದು ಲೋಪದೋಷ ಆಗಿರ್ತಕ್ಕಂಥದ್ದು ಇದೀಗ ಕಂಡು ಬಂದಿರತಕ್ಕಂಥದ್ದು. ಸಿಎಜಿ ವರದಿಯ ಪ್ರಕಾರ ಇದರಲ್ಲಿ ಪ್ರಮುಖವಾಗಿ ಒಂದೇ ಖಾತೆಗೆ ಸುಮಾರು 19,020 ಒಂದು ಜನರ ಒಂದು ಹಣವು ಕೂಡ ಒಂದೇ ಖಾತೆಗೂ ಕೂಡ ಜಮಾ ಮಾಡಲಾಗಿದೆ ಅನ್ನುವಂಥದ್ದು ಸಿಎಜಿ ವರದಿಯಲ್ಲಿಯೂ ಕೂಡ ಇದು ಮಾಹಿತಿ ಕೂಡ ಬಹಿರಂಗವಾಗಿರ್ತಕ್ಕಂಥದ್ದು.
ಒಂದೇ ಖಾತೆಗೆ ಇಷ್ಟು 19,020 ಜನರ ಒಂದು ಹಣವು ಹೇಗೆ ಜಮಾ ಆಯಿತು ಅನ್ನುವಂಥದ್ದು ದೊಡ್ಡ ಮಟ್ಟಿಗೂ ಕೂಡ ಪ್ರಶ್ನೆಗೆ ಎಡೆ ಮಾಡಿಕೊಡ್ತಾ ಇದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಈ ಬಗ್ಗೆ CAG ವಿಭಾಗ ಏನಿದೆ, ಲೆಕ್ಕ ಪರಿಶೋಧಕರ ವಿಭಾಗ ಏನಿದೆ, ಇದು ಮಾಹಿತಿ ಕೇಳಿದಂತ ಸಂದರ್ಭದಲ್ಲಿ ಸರಿಯಾಗಿರ್ತಕ್ಕಂಥ ಮಾಹಿತಿಯನ್ನು ಕೂಡ ಕೊಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ಈಗ ತಿಳಿದು ಬರ್ತಾ ಇದೆ. ಮತ್ತೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಫಲಾನುಭವಿಗಳು ಎಷ್ಟು ಜನ ಕೈ ಬಿಟ್ಟಿದ್ದಾರೆ ಅನ್ನುವಂಥದ್ದನ್ನ ಮಾಹಿತಿ ಕೇಳಿದಂತ ಸಂದರ್ಭದಲ್ಲಿ ಅದಕ್ಕೂ ಕೂಡ ಸರಿಯಾದ ರೀತಿಯಾಗಿರ್ತಕ್ಕಂಥ ಮಾಹಿತಿಯನ್ನ ಒದಗಿಸ್ತಾ ಇಲ್ಲ ಅನ್ನುವಂಥದ್ದು. ಅಂದ್ರೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಂಪೂರ್ಣವಾಗಿರ್ತಕ್ಕಂತಹ ಲೋಪದೋಷಗಳು ಕೂಡ ಕಂಡು ಬಂದಿರತಕ್ಕಂಥದ್ದು. ಒಂದೇ ಖಾತೆಗೆ ಸುಮಾರು 19,020 ಜನರ ಒಂದು ಅಮೌಂಟ್ ಯಾವ ರೀತಿಯಾಗಿ ಕ್ರೆಡಿಟ್ ಆಗ್ತಾ ಇತ್ತು, ಅದನ್ನ ಅವ್ರು ಯಾವ ರೀತಿಯಾಗಿ ಹಂಚ್ಕೊಳ್ತಾ ಇದ್ರು ಅನ್ನುವಂಥದ್ದು. ಯಾಕಂತಂದ್ರೆ ಒಂದು ಕುಟುಂಬಕ್ಕೆ ಒಬ್ಬ ಯಜಮಾನಿಗೆ ಗೃಹಲಕ್ಷ್ಮಿ ಹೋಗುವಂಥದ್ದು ಅದನ್ನ ಒಂದು ಖಾತೆಗೆ ಅವರು ಕೊಡಬೇಕಾಗಿತ್ತು. ಆದ್ರೆ ಒಂದೇ ಖಾತೆಗೆ 19,020 ಜನರ ಒಂದು ಅಮೌಂಟ್ ಕೂಡ ಅದಕ್ಕೆ ಜಮೆ ಆಗ್ತಾ ಇತ್ತು. ಅದನ್ನ ಈ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಯಾವ ರೀತಿಯಾಗಿ ಅದನ್ನ ಎಚ್ಚರ ವಹಿಸ್ತು ಅನ್ನುವಂಥದ್ದು, ಆ ಹಣ ಒಂದು ಜಮೆ ಆಗುವಂತ ನಿಟ್ಟಿನಲ್ಲಿ ಕೂಡ ಇವರಿಗೆ ಗೊತ್ತಾಗ್ಲಿಲ್ವಾ ಅನ್ನುವಂಥದ್ದು, ಅಥವಾ ಇದರಲ್ಲಿ ಇಲಾಖೆಯ ಕೈವಾಡ ಕೂಡ ಇದೆ ಅನ್ನುವಂಥದ್ದು, ಹೀಗೆ ಹಲವು ರೀತಿಯ ಅನುಮಾನಗಳಿಗೆ ಕೂಡ ಈಗ ಎಡೆ ಮಾಡಿಕೊಡ್ತಾ ಇದೆ. ಈ ಬಗ್ಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೂ ಕೂಡ CAG ವಿಭಾಗದಿಂದಲೂ ಕೂಡ ಒಂದು ಸೂಕ್ತವಾಗಿರ್ತಕ್ಕಂಥ ದಾಖಲೆಯನ್ನ ಮಾಹಿತಿಯನ್ನು ಒದಗಿಸಿಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ನೋಟಿಸ್ ಕೂಡ ಹೋಗಿದೆ ಅನ್ನುವಂತ ಮಾಹಿತಿ ಇದೆ. ಯಾಕಂತಂದ್ರೆ CAG ಅವರು ವರದಿಯವರು ಕೇಂದ್ರ ಮತ್ತು ರಾಜ್ಯ ಎರಡೂ ಸರ್ಕಾರಗಳ ಈ ಒಂದು ಯೋಜನೆಗಳ ಒಂದು ಒಂದು ಹಣದ ಮೇಲೆ ಯೋಜನೆಗೆ ಎಷ್ಟೆಲ್ಲ ಖರ್ಚು ಮಾಡಿದ್ರು ಅನ್ನುವಂಥದ್ರ ಮೇಲೆ ಎಲ್ಲವೂ ಕೂಡ ವರದಿಯನ್ನ ಕೊಡುತ್ತೆ, ಅದ್ರ ಮೇಲೆ ನಿಗಾ ಇಡುತ್ತೆ. ಹಾಗಾಗಿ ಇದೀಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಪ್ರಶ್ನೆ ಕೇಳಿದಂತ ಸಂದರ್ಭದಲ್ಲಿ, ಮಾಹಿತಿಯನ್ನು ಕೇಳಿದಂತ ಸಂದರ್ಭದಲ್ಲಿ ಅವ್ರಿಗೂ ಸಹಿತ ಸರಿಯಾಗಿರ್ತಕ್ಕಂಥ ಮಾಹಿತಿಯನ್ನು ಒದಗಿಸಿಕೊಡ್ಲಿಕ್ಕೆ ಮುಂದಾಗ್ತಾ ಇಲ್ಲ ಅನ್ನುವಂತ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಹಾಗಾಗಿ ಇದು ದೊಡ್ಡ ಮಟ್ಟದಲ್ಲಿ ಹಗರಣ ಕೂಡ ಆಗಿರುವಂತದ್ದು ಅನ್ನುವಂಥದ್ದು. ಈವರೆಗೆ ಗೃಹಲಕ್ಷ್ಮಿ ಯೋಜನೆಗೆ ಸುಮಾರು 75,000 ಕೋಟಿ ಹಣ ಕೂಡ ಖರ್ಚಾಗಿರ್ತಕ್ಕಂಥದ್ದು. ಅದು ಯಾವ ರೀತಿಯಾಗಿ ಜಮಾ ಆಗಿದೆ, ಈ ಒಂದೇ ಒಂದು ಖಾತೆಗೆ ಯಾವ ರೀತಿಯಾಗಿ ಬ್ಯಾಂಕ್ ಖಾತೆಗೆ ಇವರು ಹಣವನ್ನು ಕ್ರೆಡಿಟ್ ಮಾಡಿದ್ರು, ಅದನ್ನು ಯಾವ ರೀತಿಯಾಗಿ ಹಂಚಿಕೊಳ್ಳಿಕ್ಕೆ ಪ್ಲಾನ್ ಹಾಕಿದ್ರು, ಇದು ಜಿಲ್ಲಾ ಮಟ್ಟದಲ್ಲಿ ಆಗಿದೆಯಾ ಅಥವಾ ರಾಜ್ಯ ಮಟ್ಟದಲ್ಲಿ ಮುಖ್ಯ ಇಲಾಖೆಯಲ್ಲೂ ಕೂಡ ಆಗಿದೆಯಾ, ಹೀಗೆ ಹಲವು ರೀತಿಯ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಅದರ ಜೊತೆಗೆ ಈಗ ಗ್ಯಾರಂಟಿ ಅನುಷ್ಠಾನ ಸಮಿತಿ ಕೂಡ ಇದೆ. ಆ ಅನುಷ್ಠಾನ ಸಮಿತಿ ಏನ್ ಮಾಡ್ತಾ ಇದೆ ಅನ್ನುವಂಥದ್ದು, ಇಷ್ಟೆಲ್ಲಾ ಲೋಪದೋಷಗಳಾದ್ರೂ ಸಹಿತ ಅದನ್ನ ಯಾವ ರೀತಿ ನೋಡ್ಕೊಳ್ತಾ ಇದ್ರು ಅನ್ನುವಂಥದ್ದು, ಹೀಗೆ ಹಲವು ಅನುಮಾನಗಳು ಕೂಡ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೋಟಿ ಹಣವನ್ನು ಕೂಡ ಲೂಟಿ ಮಾಡಿರ್ತಕ್ಕಂಥ ಆರೋಪಗಳು ಕೂಡ ಇದೀಗ ಕಂಡು ಬರ್ತಾ ಇದೆ. ಇಂಚರ ಬಸವರಾಜ್, ಈ ರೀತಿ ಹೇಗೆ ಖಾತೆಗಳಿಗೆ ಹೋಗೋಕೆ ಸಾಧ್ಯ? ಯಾಕಂದ್ರೆ ಅಷ್ಟೆಲ್ಲ ಖಾತೆಗಳ ವಿವರಗಳನ್ನು ತೆಗೆದುಕೊಂಡಿರ್ತಾರೆ, ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಎಲ್ಲವನ್ನು ತೆಗೆದುಕೊಂಡ್ರು ಕೂಡ 1, 2 ಅಥವಾ 1,000 ಅಕೌಂಟ್ ಆದ್ರೆ ಹೋಗ್ಲಿ ಬಿಡಿ ಅನ್ಬೋದಾಯ್ತು. ಆದ್ರೆ 19,000 ಫಲಾನುಭವಿಗಳ ಒಂದೇ ಅಕೌಂಟ್ ಆಗಿದೆ ಅಂದ್ರೆ ಹೇಗೆ ಸಾಧ್ಯ ಇದು ಅಂತ, ಎಲ್ಲಿ ಲೋಪದೋಷ ಕಂಡು ಬಂದಿರಬಹುದು ಇದಕ್ಕೆ? ಖಂಡಿತ ಇಂಚರ. ಯಾಕಂತಂದ್ರೆ ಒಂದೇ ಖಾತೆಗೆ ಸುಮಾರು 19,020 ಒಂದು ಜನರ ಒಂದು ಹಣ ಕೂಡ ಅದಕ್ಕೆ ಜಮೆ ಆಗ್ತಿತ್ತು ಅನ್ನುವಂಥದ್ದು ಬಹಳ ದೊಡ್ಡ ಆಘಾತ ಕೂಡ ಆಗಿರುವಂಥದ್ದು. ಯಾಕಂತಂದ್ರೆ ಒಂದು ಗೃಹಲಕ್ಷ್ಮಿ ಫಲಾನುಭವಿ ಆಗಬೇಕಾದ್ರೆ ಇನ್ನು ಕೆಲವರು ಕೂಡ ನಮ್ಗೆ ಇನ್ನೂ ಗೃಹಲಕ್ಷ್ಮಿ ಯೋಜನೆ ಸಿಗ್ತಾ ಇಲ್ಲ, ಅದೇನೋ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೂಡ ಹೋಗ್ತಾ ಇದ್ದಾವೆ, ನಮ್ಮ ಗ್ರಾಮ ಪಂಚಾಯತಿಗೂ ಕೂಡ ಹೋಗ್ತಾ ಇದ್ದಾವೆ, ತಾಲೂಕ್ ಪಂಚಾಯತಿ ಹೋಗ್ತಾ ಇದ್ದಾವೆ, ಆದ್ರೂ ಕೂಡ ನಮ್ಗೆ ಇನ್ನೂ ಕೂಡ ಜಮೆ ಆಗ್ತಿಲ್ಲ ಅನ್ನುವಂಥದ್ದು ಕೆಲವು ಲೋಪದೋಷಗಳು ಕೂಡ ಇರುವಂಥದ್ದು. ಇದರ ನಡುವೆ ಒಂದೇ ಖಾತೆಗೆ ಈ ರೀತಿಯಾಗಿರ್ತಕ್ಕಂಥ ಸುಮಾರು ಸಾವಿರಾರು ಒಂದು ಜನರ ಹಣ ಕೂಡ ಅದಕ್ಕೆ ಜಮೆ ಆಗ್ತಾ ಇರುವಂತದ್ದು, ಅದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೂ ಕೂಡ ಗಮನಕ್ಕೆ ಬರಲಿಲ್ವಾ, ರಾಜ್ಯ ಸರ್ಕಾರದ ಗಮನಕ್ಕೆ ಬರಲಿಲ್ವಾ, ಆಗಿರ್ತಕ್ಕಂಥ ಸಚಿವರ ಗಮನಕ್ಕೂ ಕೂಡ ಬರಲಿಲ್ವಾ, ಹೀಗೆ ಹಲವು ರೀತಿಯ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಇದೀಗ CAG ವರದಿಯ ಪ್ರಕಾರ ಇದು ಲೋಪದೋಷ ಕಂಡು ಬಂದಿದೆ. ಆದ್ರೆ ಇವರು ವರದಿ ಕೊಡೋಕ್ಕಿಂತ ಮುಂಚಿತವಾಗಿ ಇವ್ರಿಗೆ ಯಾರಿಗೂ ಕೂಡ ಈ ಲೋಪದೋಷಗಳು ಕೂಡ ಯಾವುದೇ ರೀತಿ ಮಾಹಿತಿ ಇರಲಿಲ್ವಾ ಅನ್ನುವಂತ ಪ್ರಶ್ನೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಆದ್ರೆ ಪ್ರಮುಖವಾಗಿ ಇಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಕೂಡ ಇನ್ನು CAG ವರದಿಯವರಿಗೂ ಕೂಡ ಸಿಕ್ಕಿಲ್ಲ ಅನ್ನುವಂಥದ್ದು ಕೂಡ ನಮಗೆ ತಿಳಿದು ಬರ್ತಾ ಇದೆ. ಕೇವಲ ಈಗ ಒಂದು ಖಾತೆಗೆ ಸುಮಾರು 19,020 ಜನರು ಕೂಡ ಹಣವು ಕೂಡ ಜಮೆ ಆಗ್ತಾ ಇತ್ತು ಅನ್ನುವಂಥದ್ದಿದೆ. ಆದ್ರೆ ಆ ಯೋಜನೆಯಿಂದ ಕೈ ಬಿಟ್ಟವ್ರು ಯಾರು, ಮತ್ತೆ ಅದಕ್ಕೆ ಯೋಜನೆಯಲ್ಲಿ ಎಷ್ಟು ಹಣ ಜಮೆ ಆಗಿದೆ, ಸುಮಾರು 75,000 ಕೋಟಿಯಷ್ಟು ಕೂಡ ಈಗಾಗಲೇ ಖರ್ಚಾಗಿದೆ ಅನ್ನುವಂಥದ್ದು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ. ಇದರಲ್ಲಿ ಎಷ್ಟೆಲ್ಲ ಒಂದು ಹಗರಣ ಆಗಿದೆ ಅನ್ನುವಂಥದ್ದು ಬಹಳ ಯಕ್ಷ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಇಂಚರ ಹೌದು ಬಸವರಾಜ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಥ್ಯಾಂಕ್ ಯು. ನೋಡಿ, ಬರೋಬ್ಬರಿ 19,000 ಫಲಾನುಭವಿಗಳಿಗೆ ಒಂದೇ ಅಕೌಂಟ್ ಆಗಿರೋದ್ರಿಂದ ಒಂದೇ ಖಾತೆಗೆ ಸಾವಿರಾರು ಫಲಾನುಭವಿಗಳ ಹೆಸರು ಲಿಂಕ್ ಆಗಿದೆ. ಹೇಗೆ ಲಿಂಕ್ ಆಯಿತು? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಏನು ಮಾಡ್ತಾ ಇತ್ತು ಅಂದರೆ,
ಇಲ್ಲಿ ಲೋಪದೋಷ ಇಷ್ಟರ ಮಟ್ಟಿಗೆ, ಅದರಲ್ಲೂ 19,000 ಫಲಾನುಭವಿಗಳಿಗೆ ಒಂದೇ ಅಕೌಂಟ್ ಆಗಿದೆ ಅಂತಂದ್ರೆ ಇಷ್ಟು ಲೋಪದೋಷ ಬರೋವರೆಗೂ ಕೂಡ ಹೇಗೆ ಬಿಟ್ಕೊಂಡು ಸುಮ್ಮನೆ ಇದ್ರು ಅನ್ನೋ ಪ್ರಶ್ನೆಗಳು ಮೂಡ್ತಾ ಇರೋದು. ಇನ್ನು ಬಿಜೆಪಿ ಶಾಸಕರಾದಂತಹ ಸಿ.ಕೆ. ರಾಮಮೂರ್ತಿ ಅವರು ಇವತ್ತು ನಮ್ಮೊಟ್ಟಿಗೆ ಮಾತನಾಡ್ತಾರೆ. ಎಸ್ ರಾಮಮೂರ್ತಿ ಸರ್, ಈಗ ಬರೋಬ್ಬರಿ ನೋಡಿ 19,000 ಫಲಾನುಭವಿಗಳಿಗೆ ಒಂದೇ ಅಕೌಂಟ್ ಖಾತೆ ಆಗಿದ್ರೂ ಕೂಡ ಯಾಕೆ ಯಾರ ಗಮನಕ್ಕೂ ಬರಲಿಲ್ವಾ? ಸರ್ಕಾರದ ಗಮನಕ್ಕೆ ಬರಲಿಲ್ವಾ? ಮಕ್ಕಳ ಮತ್ತು ಶಿಕ್ಷಣ ಇಲಾಖೆ ಅವ್ರಿಗೂ ಕೂಡ ಯಾವುದಕ್ಕೂ ಗಮನಕ್ಕೂ ಬರಲಿಲ್ವಾ? ಇಷ್ಟೊಂದು ಬೇಜವಾಬ್ದಾರಿತನನ ಈ ಸರ್ಕಾರ ಈ ಸರ್ಕಾರ ಏನು ಮಹತ್ವಾಕಾಂಕ್ಷಿ ಗೃಹ ಯೋಜನೆ ಏನು ಅನುಷ್ಠಾನವನ್ನ ಮಾಡಿದ್ರು, ನಾವು ಹಿಂದೆನೆ ಗಂಭೀರವಾದ ಆರೋಪವನ್ನು ನಾವು ಹಿಂದೆ ಕೂಡ ಅಸೆಂಬ್ಲಿನಲ್ಲಿ ಎಲ್ಲ ಬಿಜೆಪಿ ನಾಯಕರು ಕೂಡ ಮಾಡಿದ್ರು. ಇದ್ರ ಬಗ್ಗೆ ಕೂಡ ಅರಿವಿದೆ. ಯಾರಿಗೆ ಹಿಂದೆ ಇರುವಂತ ಯಾರು ಮಿನಿಸ್ಟರ್ ಇದ್ರು, ನಮ್ಮ ಯಾರು ಅವರು ಕೂಡ ಅರಿವಿತ್ತು. ಯಾಕೆಂದ್ರೆ ಇದರಲ್ಲಿ ಸುಮಾರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಕೂಡ ಇವತ್ತು CJ ರಿಪೋರ್ಟ್ ಅಲ್ಲಿ ಕೂಡ ಇವತ್ತು ಇದೆ, ಡೇಟಾ ಅನಾಲಿಸಿಸ್ ಕೂಡ ವಿಭಾಗದಲ್ಲಿ ಕೂಡ ಈ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಈ ದೃಷ್ಟಿಯಿಂದ ಸತ್ತೋರ ಹೆಸರಲ್ಲಿ ಅಕೌಂಟ್ ಕಂಟಿನ್ಯೂಷನ್ ಹೋಗ್ತಾ ಇತ್ತು. ಕಳೆದ ಸುಮಾರು 2-3 ವರ್ಷದಿಂದ ಯಾರು ಸತ್ತೋಗಿದ್ದಾರೆ ಅವರ ಅಕೌಂಟ್ಗೆ ಹೋಗುವಂತದ್ದು, ಅಕೌಂಟ್ಗಳಿಗೆ ಪುನರಾವರ್ತನೆಯನ್ನ ಮಾಡಿ ಅದಕ್ಕೆ ಸುಮಾರು ಕೋಟಿಗಟ್ಟಲೆ ಹಣವನ್ನ ಇವತ್ತು ದುರುಪಯೋಗ ಆಗಿರುವಂತ ಕೆಲಸ ಇವತ್ತಲ್ಲ, ಕಳೆದ 2-3 ವರ್ಷದಿಂದ ಕೂಡ ಆಗ್ತಿದೆ. ಬರೀ 19,020 ಫಲಾನುಭವಿಗಳಿಗೆ ಪುನರಾವರ್ತನೆ ಅಲ್ಲ, ಟೋಟಲ್ ಲೆಕ್ಕ ಹಾಕ್ಬೇಕು 30% ಇಲ್ಲಿ ದುರುಪಯೋಗ ಆಗ್ತಾ ಇದೆ. ನೇರವಾಗಿ ಇದು ಅಧಿಕಾರಿಗಳು ಇಂದ ಇವತ್ತೇನೋ ಮೋಸ ಆಗ್ತಾ ಇದೆಯಾ, ಇಲ್ಲ ಯಾರು ಫಲಾನುಭವಿಗಳು ಇದರ ಮೋಸ ಮಾಡ್ತಾ ಇದಾರ, ಅದನ್ನ ಕಂಡಿಡಿದಕ್ಕೆ ಕಮಿಟಿ ಕೂಡ ಮಾಡ್ಬೇಕಾಗಿತ್ತು, ಇದು ಮಾಡಿಲ್ಲ. ಬರೀ ಮಾತಾಡಿದ್ರೆ ನಮ್ದು ಗೃಹಲಕ್ಷ್ಮಿ ಯೋಜನೆ ಇವತ್ತು ನಾವು ಸುಮಾರು ಇದು 23 ಜುಲೈಯಿಂದ ಇಲ್ಲಿವರೆಗೆ 72,000 ಕೋಟಿ ಹಣವನ್ನು ನಾವು ಮಾಡಿದೀವಿ ಅಂತ ನಾವು ಮಾಡಿದ್ದಾರೆ. ಇದು ಎಷ್ಟು ದುರುಪಯೋಗ ಆಗಿದೆ ಅಂತ ಯಾರಿಗೂ ವಿಷಯನೇ ಗೊತ್ತಿಲ್ವಲ್ಲ. ಹೌದು, ಇದ್ರ ಬಗ್ಗೆ ಸರ್ಕಾರದ ಹಣ ಎಲ್ಲಿ ಸೋರಿಕೆ ಆಗಿದೆ, ತೆರಿಗೆದಾರ ಹಣ ಎಲ್ಲಿ ಸೋರಿಕೆ ಆಗಿದೆ ಅಂದ್ಬಿಟ್ಟು ಒಬ್ರು ಕೂಡ ಮಾತಾಡ್ತಿಲ್ಲ. ಅಲ್ಲ, ಈಗ ಇನ್ನೊಂದೇನ್ ಗೊತ್ತಾ ರಾಮಮೂರ್ತಿ ಅವರೇ, ಈಗ ಇಷ್ಟು ದಿವಸ DK ಸಾಹೇಬ್ರವರು ಸುಮ್ಮನೆ ಇದ್ದು, ಯಾಕಂದ್ರೆ ಇದು ಒಂದೇ ದಿವಸಕ್ಕೆ ಆಗುವಂಥದ್ದಲ್ಲ ಇದು, ಅಥವಾ 1 ತಿಂಗಳಿಗೆ ಆಗುವಂಥದ್ದಲ್ಲ, ಇದು ಬಹಳ ದಿನಗಳೇ ಹಿಡಿದಿದೆ. ಇದಕ್ಕೆ ಇಷ್ಟು ದಿವಸ ಸುಮ್ಮನೆ ಇದ್ದು CM ಆದ್ಮೇಲೆ ಮರು ಅರ್ಜಿಯನ್ನ ಯಾತಕ್ಕೆ ಈಗ ಹಾಕಬೇಕು ಅಂತ ಹೇಳಿ DK ಸಾಹೇಬ್ರು ಈ ನಿರ್ಧಾರವನ್ನ ತಗೊಂಡ್ರು? ಅಂದ್ರೆ ಮುಂಚೆನೆ ಗೊತ್ತಿತ್ತ DK ಸಾಹೇಬ್ರಿಗೆ ಹೇಗೆ ಅಂತ? ನೋಡಿ ಮೇಡಮ್, ಇವತ್ತು CAG ನಲ್ಲಿ ಇವತ್ತು ಏನಾಗಿದೆ ಅಂತಂದ್ರೆ, ಇವತ್ತು CAG ನಲ್ಲಿ ಏನು ಡಾಟಾಗಳು ಕೊಟ್ಟಿದ್ದಾರೆ, ಗಂಭೀರ ಆರೋಪ ಲೋಪದೋಷ ಸರ್ಕಾರಕ್ಕೆಲ್ಲವೂ ಗೊತ್ತಿದೆ. ಇದು ಇಲ್ಲಿ ಈ CAG ಅನಾಲಿಸ್ಟ್ ಏನು ವಿಭಾಗ ಇದೆ, ಇದ್ರ ವಿಭಾಗದಿಂದ ಕೂಡ ದತ್ತಾಂಶ ತೀವ್ರವಾದ ಪರಿಶೀಲನೆ ಮಾಡಿ ಹಲವು ತಪ್ಪುಗಳನ್ನ, ನಡಾವಳಿಯನ್ನ, ಕೋಟ್ಯಾಂತರ ರೂಪಾಯಿ ಹಣ ಸೋರಿಕೆ ಆಗಿದೆ ಅಂತ ಕೂಡ ಈಗಾಗಲೇ ವ್ಯತ್ಯಾಸ ಕಂಡು ಬಂದಿದೆ. ಇದುವರೆಗೆ ಅಸೆಂಬ್ಲಿಯಲ್ಲಿ ಕೂಡ ಇದ್ರ ಬಗ್ಗೆ ದೊಡ್ಡ ಚರ್ಚೆ ಕೂಡ ಆಗಿದೆ. ಬಿಜೆಪಿಯವರು, ನಮ್ಮ ಅಶೋಕ್ ಅವರಾಗಿರ್ಬೋದು, ಎಲ್ಲ ನಮ್ಮ ನಾಯಕರಾಗಿರ್ಬೋದು, ನಾವುಗಳು ಸೇರಿ ಇದ್ರ ಬಗ್ಗೆ ಬಾಯ್ಕಾಟ್ ಅನ್ನ ಕೂಡ ಮಾಡಿದೀವಿ. 1.5 ದಿವಸ ಅಸೆಂಬ್ಲಿನಲ್ಲಿ ಇದಕ್ಕೋಸ್ಕರ ಟೈಮ್ನ ವೇಸ್ಟ್ ಆಯ್ತು. ಇದಕ್ಕೋಸ್ಕರ ಸರ್ಕಾರದ ಹಣ ಲೋಪದೋಷ ಆಗಿದೆ ಅನ್ಬಿಟ್ಟು. ಆದ್ರೆ ಸರ್ಕಾರ ಏನು ಅಂತಂದ್ರೆ, ನಾವು ಹಣ ಕೊಡ್ತಾ ಇದೀವಿ ಅಂತ ಹೇಳ್ತಾರೆ ಬರ್ತು, ಎಲ್ಲಿ ಲೋಪ ಆಗಿದೆ, ಎಲ್ಲಿ ಸೋರಿಕೆ ಆಗಿದೆ, ಎಷ್ಟು ಹಣ ಇವತ್ತು ದುರುಪಯೋಗ ಅಧಿಕಾರಿಗಳು ಯಾಕೆ ಮಾಡಿರ್ಬಾರ್ದು? ಅಕೌಂಟ್ ಕ್ರಿಯೇಟ್ ಮಾಡಿ ಅಧಿಕಾರಿಗಳು ಅವ್ರ ಅಕೌಂಟ್ಗಳಿಗೆ ಯಾಕೆ ಹಾಕೊಂತ ಇರಬಾರ್ದು? ಇದೆಲ್ಲ ಇದು ನೋಡ್ಬೇಕಲ್ಲ. ಇದು ದಯವಿಟ್ಟು ಇದು CID ತನಿಖೆ ಕೊಡ್ಬೇಕು. ಇಲ್ಲ ಅಂತಂದ್ರೆ ಕೋಟ್ಯಾಂತರ ರೂಪಾಯಿ ಇವತ್ತು ದುಡ್ಡು ಸೋರಿಕೆ ಆಗಿದೆ. ಇದು ಸರ್ಕಾರದಲ್ಲಿ ಇದು ತೆರಿಗೆದಾರ ದುಡ್ಡಿದು. ಇವತ್ತು ಏನು ನಮ್ಗೆ ಮಹಿಳಾ ಮತ್ತು ಮಕ್ಕಳ ಇಲಾಖೆ, ಕಲ್ಯಾಣ ಇಲಾಖೆ ಅಧಿಕಾರಿಗಳು ಏನು ಮಾಡಿದ್ದಾರೆ, ಅವರು ಕೂಡ ಇದೆಲ್ಲೋ ಒಂದು ಕಡೆ ತಪ್ಪು ಎಸಗಿದ್ದಾರೆ. ಆ ದೃಷ್ಟಿಯಿಂದ ಇದ್ರ ಬಗ್ಗೆ ನಾವು ಕೇಳ್ಕೊಳ್ಳೋದು, ಒಬ್ರು ನ್ಯಾಯಾಧೀಶರಿಂದ ಇದನ್ನ ಹೈಕೋರ್ಟ್ ನ್ಯಾಯಾಧೀಶದ ತನಿಖೆ ಆಗ್ಬೇಕು. ಎಸ್, ಖಂಡಿತ ರಾಮಮೂರ್ತಿ ಅವರೇ, ಥ್ಯಾಂಕ್ ಯು ಸೋ ಮಚ್ ನಮ್ಮೊಟ್ಟಿಗೆ ಮಾತನಾಡಿದಕ್ಕಾಗಿ. ಥ್ಯಾಂಕ್ ಯು.